ಗುರುಪೂರ್ಣಿಮಾ ದಿನದಂದು ಅದೃಷ್ಟ ನಿಮ್ಮದಾಗಿಸಿಕೊಳ್ಬೇಕಾ? ಹಾಗಾದ್ರೆ ಈ 5 ಕೆಲಸ ಮಾಡಿ. ನಂಬರ್ 1, ಗುರುಪೂರ್ಣಿಮಾ ಅಂಗವಾಗಿ ದೇವಗುರು ಬೃಹಸ್ಪತಿ ಅಂದ್ರೆ ಗುರುಗ್ರಹವನ್ನ ಪೂಜಿಸಬೇಕು. ಇದರಿಂದ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತೆ ಮತ್ತು ಪ್ರೇಮ ಜೀವನದಲ್ಲಿ ಮಾಧುರ್ಯ ಬರುತ್ತೆ. ನಂಬರ್ 2, ಜಾತಕದಲ್ಲಿ ಗುರುಗ್ರಹ ಅಶುಭ ಸ್ಥಿತಿಯಲ್ಲಿದ್ರೆ ಗುರು ಪೂರ್ಣಿಮದಂದು ನಿಮ್ಮ ಹಣೆಗೆ ಕೇಸರಿ ತಿಲಕವನ್ನ ಹಚ್ಚಿ ಮತ್ತು ಯಾವುದೇ ದೇವಸ್ಥಾನದಲ್ಲಿ ಹಳದಿ ಧ್ವಜವನ್ನ ದಾನವನ್ನಾಗಿ ಮಾಡಿ. ಇದರಿಂದ ಶುಭ ಫಲಗಳು ದೊರೆಯುತ್ತೆ. ನಂಬರ್ 3, ಜೀವನದಲ್ಲಿ ನಿರಂತರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಗುರು ಪೂರ್ಣಿಮಾ ಅಂಗವಾಗಿ ನೀರಿಗೆ 1 ಚಿಟಿಕೆ ಅರಿಶಿಣವನ್ನ ಬೆರೆಸಿ ಸ್ನಾನ ಮಾಡಿ. ಇದರಿಂದ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತೆ. ನಂಬರ್ 4, ಗುರು ಪೂರ್ಣಿಮಾ ಅಂಗವಾಗಿ ಬಾಳೆ ಮರದ ಪೂಜೆಗೆ ವಿಶೇಷ ಮಹತ್ವ ಇದೆ. ಯಾಕಂದ್ರೆ ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಬಾಳೆ ಮರದ ಪೂಜೆ ಮಾಡೋದ್ರಿಂದ ದುರಾದೃಷ್ಟ ದೂರವಾಗಿ ಅದೃಷ್ಟ ಉಳಿಯುತ್ತದೆ. ಇನ್ನು ಕೊನೆಯದಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ದಾನ ಮಾಡಬೇಕು. ಉದಾಹರಣೆಗೆ ಕಡಲೆಬೇಳೆ, ಅರಿಶಿಣ, ಪುಷ್ಯರಾಗರತ್ನ, ಚಿನ್ನ, ಹಳದಿ ಹಣ್ಣುಗಳನ್ನ ದಾನ ಮಾಡಿ ಗುರು ಪೂರ್ಣಿಮಾ ದಿನದಂದು ಅದೃಷ್ಟವನ್ನ ತಮ್ಮದಾಗಿಸಿಕೊಳ್ಳಿ.